ವಾಸು, ನಮ್ಮಪ್ಪ ಕೊಡೋ ದುಡ್ಡು ತಗೊಂಡು ಏನ್ ಮಾಡ್ತೀಯ? ನನ್ ತಂಗಿನ ಚೆನ್ನಾಗಿ ಓದಿಸಿ ಮದುವೆ ಮಾಡಿಸ್ತೀನಿ. ನಮ್ ತಾಯಿಗೆ ಆಪರೇಷನ್ ಮಾಡಿಸ್ತೀನಿ. 4 ಜನ ಮಕ್ಕಳನ್ನ ದತ್ತು ತಗೊಂತೀನಿ. ಮತ್ತೆ ಈ ಕಿಡ್ನಾಪ್ ಬಿಸ್ನೆಸ್? ಹಲೋ, ನೀನ್ ಅನ್ಕೊಂಡಂಗೆ ನಾನೇನ್ ಕಿಡ್ನಾಪರ್ ಅಲ್ಲ. ನಾನು ಸಾಫ್ಟ್ವೇರ್ ಇಂಜಿನಿಯರ್. ಏನೋ ಕೆಲಸ ಕಳ್ಕೊಂಡಿದ್ ಫ್ರಸ್ಟ್ರೇಷನ್ ಅಲ್ಲಿ ಕಿಡ್ನಾಪ್ ಮಾಡಿದೆ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಸೊ ನಾನು ಅನ್ಕೊಂಡಷ್ಟು ನೀನೇನ್ ಕೆಟ್ಟೋನಲ್ಲ. ನಕ್ರೆ ಸಚಿನ್ ತೆಂಡೂಲ್ಕರ್ ತರ ಕಾಣ್ತೀಯ, ಆದ್ರೆ ನಗಲ್ಲ, ಕೋಣ. ದೇವರು ವರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ. ಒಂದ್ ನಿಮಿಷ ಬನ್ನಿ. ನೀನಲ್ಲಯ್ಯ, ನೀವು ಬನ್ನಿ. ನಿಮ್ಮನ್ನ ನೋಡ್ತಾ ಇದ್ರೆ ಯಾವಾಗ್ಲೂ ಮಾತಾಡಿಸ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಅದೇನು ನನ್ ನೋಡಿದ್ರೆ ಯಾವಾಗ್ಲೂ ಹಾಗನ್ಸೋದು? ಯಾಕೆಂದ್ರೆ ನಾವಿಬ್ರು ಲವರ್ಸ್ ಅಲ್ವಾ? ನಾವೇನ್ ಲವರ್ಸ್ ಅಲ್ಲ, ಖಾಲಿ ಫ್ರೆಂಡ್ಸ್ ಮಾತ್ರ. ನೋಡು, ಈ ಫ್ರೆಂಡ್ಶಿಪ್ ಅನ್ನೋದು ಮಿನಿಮಮ್ ಲವ್, ಲವ್ ಅನ್ನೋದು ಮ್ಯಾಕ್ಸಿಮಮ್ ಫ್ರೆಂಡ್ಶಿಪ್. ನಾವಿಬ್ರು ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆಗಿರೋಣ. ಏನು ಬೇಡ, ಹೋಗೋ. ಈ ಹುಡುಗಿರು ಬಾ ಅಂದ್ರೆ ಬಾ ಅಂತ ಅರ್ಥ, ಬರ್ಬೇಡ ಅಂದ್ರೆ ಅದೂನು ಬಾ ಅಂತಾನೆ ಅರ್ಥ. ಈ ಹುಡುಗ್ರೆ ಹೀಗೆ, ನಾವೇನೇ ಅಂದ್ರು ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಅರ್ಥ ಮಾಡ್ಕೊತಾರೆ. ಅಯ್ಯೋ, ಈ ಬೆಂಕಿ ಕಡ್ಡಿ ಕಣ್ಣು ಹೊಡೆದು ಈ ಸಮುದ್ರನೇ ಹತ್ಕೊಂಡು ಉರ್ದೋಯ್ತೆ. ಏನ್ ಮಾಡೋದು? ಚಿನ್ನ, ಈ ಮಿಂಚುಳ ಕರೆಂಟ್ ಬೇಕು ಅಂತ ಹತ್ರ ಬಂದ್ರೆ ದೂರ ತೊಳ್ತ್ಯಾ? ಮಿಂಚುಳಕ್ಕೇನು ಕರೆಂಟ್ ಬೇಕಾಗಿಲ್ಲ, ಅದು ಸೆಲ್ಫ್ ಆಗೇ ಉರಿಯುತ್ತೆ. ಏನೋ ಸ್ವಲ್ಪ ಉರಿಬೇಕಾದ್ರೂ ಅರ್ಧ ಗಂಟೆ ಬ್ಯಾಟ್ರಿ ಚಾರ್ಜ್ ಹಾಕ್ಲೇಬೇಕು. ಹಲೋ, ಆಹಾ, ಗುರು ಒಂದು ಕ್ಲಾಸು ಒಂದು ಮಾಸು ಸಿಕ್ಕಾಕೊಂಡ್ರೆ ನಾನ್ ಕ್ಲೋಸು. ಅಪ್ಪ ಬಂದ್ ಕೆಲ್ಸ ನೋಡೋಣ. ಅಲೋ ಅಲೋ, 2 ಕೋಟಿ 2 ಕೋಟಿ. ಅಪ್ಪ ಎಲ್ಲ ಡೈಲಾಗ್ ಚೆನ್ನಾಗಿ ಗ್ಯಾಪ್ ಕಾಯ್ದ್ಯಪ್ಪ. ಇವನ್ ಯಾರು ಕರೆಯಕ್ ಬಂದಿದ್ದಾನೋ? ಸ್ವಲ್ಪ ನಿಮ್ ತಂಗಿನ ಕಳಿಸ್ತೀರಾ? ಯೋ ತಂಗಿನ ಏನೇ ಅನ್ಕೊಂಡಿದ್ದೆ ನೀನು? ಹಾಗೆಲ್ಲ ಕಳ್ಸಕ್ಕಾಗಲ್ಲ ಕಡೆಯ. ಮುಚ್ಕೊಂಡ್ ಕಳ್ಸಲೆ, ಫ್ಯೂಚರ್ ಬಗ್ಗೆ ಡಿಸ್ಕಷನ್ ಇದೆ. ಹೋಗಮ್ಮ, ಬೇಗ ಬಂದ್ಬಿಡ್ತೀನಣ್ಣ. ತಾವ್ರೆ, ನೀನ್ ನನ್ ಜೊತೆಲಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂಥರ ರೊಮ್ಯಾಂಟಿಕ್ ಸಾಂಗ್ ಬರುತ್ತಲ್ಲ, ಯಾಕೆ? ನಾನಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ. ಇದೇ ಖುಷಿಗೆ ಏನು ಇಲ್ವಾ? ನಾನೇ ಇಲ್ವಾ? ಇದೆಲ್ಲ ಮದ್ವೆ ಆದ್ಮೇಲೆ. ಮದುವೆ ಆದ್ಮೇಲ? ನನ್ಗ ನಿನ್ಗ? ನಮ್ಮಿಬ್ರಿಗೂ. ಸುಮ್ನೆ ತಮಾಷೆ ಮಾಡಿದೆ. ಲವ್ ಮಾಡಿದ್ದು ತಮಾಷೆ ಅಂತ ಹೇಳಿ ನನ್ ಕೈ ಬಿಡಲ್ಲ ತಾನೆ? ನಿನ್ಗೊಂದ್ ಸತ್ಯ ಹೇಳ, ನಿನ್ ನೆರಳು ನಿನ್ನ ಬಿಟ್ರು ನಾನ್ ಮಾತ್ರ ನಿನ್ನ ಬಿಡಲ್ಲ. ಇಷ್ಟಕ್ಕೋ ಮರೆಯುವಂತ ಬ್ಯೂಟಿನ ನಿಂದು. ಯು ಆರ್ ಸೋ ಹಾಟ್. ಹೌದಾ? ನಿನ್ ತುಟಿ ಮೇಲೆ ಜೋಳ ಬಿದ್ರೆ ಪಾಪ್ಕಾರ್ನ್ ಆಗ್ಬಿಡುತ್ತೆ. ನಿನ್ ಸೊಂಟದ ಮೇಲೆ ಮೊಟ್ಟೆ ಹಾಕಿದ್ರೆ ಆಫ್ ಬಾಯ್ಲ್ ಆಗ್ಬಿಡುತ್ತೆ. ಯಾಕೆ ಕಾಲ್ ಮೇಲೆ ಚೆಲ್ಕೊಂಡ್ಯಾ? ನೀವ್ ಹೇಳೋದೆಲ್ಲ ಸುಳ್ಳು ಅಂತ ನಂಗೆ ಗೊತ್ತು, ಆದ್ರೂ ಕೇಳೋದಿಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇದೇ ಖುಷಿಗೆ ಈಗ್ಲೂ ಇಲ್ವಾ? ಏನ್ ಬೇಕು? ಕಿಸ್ ಚೇಂಜ್. ಕಿಸ್ ಚೇಂಜಾ? ಎಕ್ಸ್ಚೇಂಜ್ ಕೇಳಿದೀನಿ. ಈ ಕಿಸ್ ಚೇಂಜ್ ಅಂದ್ರೆ ಏನು? ಕಿಸ್ ಚೇಂಜ್ ಅಂದ್ರೆ ನನಗ್ ನೀನು, ನಾನು ಕಿಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಇದು ಹಣೆಗೆ, ಇದು ಕೆನ್ನೆಗೆ, ಇದು ಯಾಕೆ ತುಂಬಾ ಫಾಸ್ಟ್ ಆಗಿ ಡೆವಲಪ್ ಆಗುತ್ತಾ? ಇನ್ನೊಂದೆರಡು ಕಿಸ್ ಕೊಟ್ಟಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೇನ್ ಹೋಗ್ತಿತ್ತು ಅಲ್ವಾ? ಐ ಆಮ್ ರೆಡಿ. ಹಲೋ, ಎಲ್ಲಿ ಕಳಿಸ್ಬೇಕು? ಕ್ಯಾಶ್ ರೆಡಿ ಇದೆ. ಹರಿಶ್ಚಂದ್ರ ಘಾಟ್ ಹತ್ರ ನಮ್ ಹುಡುಗರು ಬರ್ತಾರೆ, ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡಿ. ಓಕೆ. ದುಡ್ಡು ಬರೋವರೆಗೂ ನಿಮ್ ಮಗಳು ನಮ್ಮ ಹತ್ರನೇ ಇರ್ತಾಳೆ.
ಮಗ ಈ ದುಡ್ಡು ತಗೊಂಬರಕ್ಕೆ ನೀನೇ ಹೋಗೋ, ನೀನೇ ಕರೆಕ್ಟ್. ಓಕೆ ನಡಮ್ಮ ವೇಸ್ಟ್ ಮಾಡಿ ಕಂಪ್ನಿ ಕೊಡು. ನಾನು ವಾಸನ್ ಬಿಟ್ಟು ಎಲ್ಲೂ ಹೋಗಲ್ಲ. ಯಾವಲ್ಲ ಅಂಟ್ಕೊಂಡ್ರಲ್ಲ ಎಲ್ಲ ಬಂಜನು. ಅಲ್ಲ ಕಾಸಿದ್ರೇನೆ ವಾಸು, ನಡೆಯಮ್ಮ ಕೂಸು. ಗನ್ ಒಳಗಿಟ್ಕೊಳ್ರು, ಹೊರಗಡೆ ಹೊಯ್ಸಳ ಓಡಾಡ್ತಾ ಇದೆ. ಮಗ ಮುದ್ದೆ ಗಂಟ್ಲವರ್ಗೂ ಬಂದಾಯ್ತು ಅನ್ನೋದೊಂದು ಬಾಕಿ. ಹಲೋ, ಇಬ್ರು ಎಲ್ಲಿದ್ದೀರಾ? ಇಲ್ಲಿ ಯಾರು ಇನ್ನೂ ಬಂದಿಲ್ಲ ಕಣೋ. ಅದನ್ನ ಫೋನ್ ಮಾಡಿ ಹೇಳತ್ತಾನೆ, ಇಲ್ಲಿ ಕಾಯ್ಕೊಂಡು ಸಾಯ್ತಾ ಇದೀವಿ ನಾವು. ಅಯ್ಯೋ, ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ. ಹೈಟ್ ಅಲ್ಲಿ ಬಂದ್ ಮಾತಾಡ್ತಾ ಇದೀವಿ. ಸರಿ, ಇವಾಗ ಏನ್ ಮಾಡ್ಬೇಕು ಅಂತ? ನಮ್ಗೆ ಯಾಕೋ ಅವ್ರು ಬರೋದೇ ಡೌಟ್ ಇದೆ. ಸರಿ, ಯಾವ್ದಕ್ಕೂ ಅಲ್ಲೇ ಸ್ವಲ್ಪ ಕಾಯಿರಿ, ಆಮೇಲೆ ನಾವು ಫೋನ್ ಮಾಡಿ ಹೇಳ್ತೀವಿ. Okay. ಏನಂತೋ ಆ ಲೋಕನಾಥ್ದು? ಏನೋ ಬರೋ ಡೌಟ್ ಅಂತಿದ್ದಾಳೆ. ಲೋಕನಾಥ್ ಅತಿ ಆಯ್ತು. ಯಾರನ್ನಾರು ಎತ್ತಿ ಕಳ್ಸಿದ್ರೆ ಬುದ್ಧಿ ಬರೋದು. ಯಾರನ್ನೆತ್ತದ? ಅಖಿಲಾಂಡ ಕೋಟಿ ಸ್ವಾಮಿ ಎತ್ಬಿಡೋಣ. ಏನಾಯ್ತು? ನೋಡಿ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹೋಗಿ ಡಾಕ್ಟರ್ ಕರ್ಕೊಂಡ್ ಬನ್ನಿ. ನಾವ್ ಈ ಮನೆ ಓನರ್ ಅಲ್ಲ, ನಾವ್ ಆಚೆ ಹೋದ್ರೆ ತೊಂದ್ರೆ ಆಗುತ್ತೆ. ನೋಡಿ, ಅವ್ರು ಸತ್ತೋಗ್ಬಿಟ್ರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಎನಿವೇಸ್ ನಿಮಗೆ ದುಡ್ಡು ಸಿಗುತ್ತೆ. ಯಾಕೆ ಸುಮ್ನೆ ಒಂದ್ ಪ್ರಾಣ ಹೋಗ್ಬೇಕು? ಬೇಡ ಮಗ, ಇವಳು ಹೇಳೋದ್ರಲ್ಲೂ ನ್ಯಾಯ ಇದೆ ಅನ್ಸ್ತಾ ಇದೆ. ನಾನೋಗಿ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಇದಿಟ್ಕೋ ಚಿನ್ನ, ಹುಷಾರು, ಮದ್ದಿದ್ ಹೊತ್ಬೇಡ. ಅಯ್ಯೋ ಹೌದಲ್ವಾ, ನೀನೇ ಇಟ್ಕೊಳ್ಳೋ. ಹೋಗ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ, ಆಟೋ ಕಾಸು ಕೊಡ್ರ. ಹುಷಾರಾಗಿ ಮ್ಯಾನೇಜ್ ಮಾಡ್ರಿ. ಬರ ಮಗ. ಎಲ್ಲ ಅವ್ರಿಬ್ರು ದುಡ್ಡು ತತ್ತೀನಿ ಅಂತ ಹೋದವ್ರು ಅಡ್ರೆಸ್ಗೆ ಇಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಮಾಡವ್ರೆ. ಮಗ, ನನ್ಗೆ ಯಾಕೋ ಅವ್ರಿಬ್ರ ಮೇಲೆ ಡೌಟ್ ಕಣೋ. ಕರೆಕ್ಟ್ ಕಣೋ, 2 ಕೋಟಿ ಅನ್ನೋದು ಸಣ್ಣ ಅಮೌಂಟ್ ಅಲ್ಲ. ಅಷ್ಟು ದುಡ್ಡು ಯಾರ ಕೈಗಾದ್ರೂ ಬಂದ್ರೆ ಯಾರ ತಲೆ ಬೇಕಾದ್ರೆ ಕೆಡುತ್ತೆ. ಏನೋ ತಲೆ ತಿರ್ಗೋದು? ಆ ದುಡ್ಡು ಸಂಪಾದನೆ ಮಾಡಕ್ಕೆ ನಾವು ಕಷ್ಟ ಬಿದ್ದಿದ್ದೀವಿ. ನನ್ಗೇನಾದ್ರೂ ಮೋಸ ಮಾಡಿದ್ರೆ ಆ ನನ್ನ ಮಕ್ಕಳು ಎಲ್ಲ ಉಸ್ಕಿದ್ರು ಬಿಡಲ್ಲ, ಯಾವ ಬಿಲ್ದಲ್ಲಿ ಇದ್ರು ಬಿಡಲ್ಲ, ಎತ್ಬಿಡ್ತೀನಿ. ಲೋ ಮಗ, ಲೋ ದುಡ್ಡು ಪಡ ಕಣೋ. ಅಯ್ಯೋ, ಮನೇಲಿ ಒಬ್ಬನೇ ಇದ್ದಾನೆ, ಇನ್ 4 ಜನ ಹೊರಗಡೆ ಹೋಗಿದ್ದಾರೆ. ಇದು ನಮ್ಗೆ ಒಳ್ಳೆ ಸಮಯ. ನಾವು ಇಷ್ಟೊಂದ್ ಜನ ಇದೀವಿ, ಅವನೊಬ್ಬನ್ ಲಾಕ್ ಮಾಡಿದ್ರೆ ನಾವೆಲ್ಲರೂ ಇಲ್ಲಿಂದ ಎಸ್ಕೇಪ್ ಆಗ್ಬೋದು. ಅವ್ನ್ ದುಡ್ಡು ಸಿಗದೆ ವಾಪಸ್ ಬಂದ್ರೆ ನಾವ್ಯಾರು ಬದುಕಿರಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ. ಅಲ್ಲೋ ಈ ರಣದಿರ ಇರೋವರೆಗೂ ಯಾರು ಏನು ಮಾಡಕ್ಕಾಗಲ್ಲ. ಆಹಾ, ಇವ್ರ ಐಡಿಯಾ ವರ್ಕೌಟ್ ಆಗುತ್ತಾ? ಯಾರದು ಕೂಕೊಂಡಿದ್ದು? ಯಾರು ಇಲ್ವಲ್ಲ? ನನಗೆ ಕಿವಿ ಕೇಳಿಸ್ತು. ಇವ್ರಿಗೆ ಎದೆ ನೋವು, ಆ ಶಬ್ದ ಇರ್ಬೇಕು. ಹುಷಾರು. ಮರ್ಯಾದೆಯಿಂದ ಮಾತು ತೆಗಿರೋ. ಎಲ್ರು ಹೋಗ್ತೀರಾ ನಿಮ್ಮನ್ನಲ್ಲಿ? ಹೇಳೋದು ಸುಮ್ನೆ ಇರ್ಲಾರ್ದೆ ಇರ್ಬೇ ಬಿಟ್ಕೊಂಡ್ರು ಅಂತ. ಮರ್ಯಾದೆಯಿಂದ ಬಾಲ ಮುದ್ರಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲರನ್ನು ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದೀರಾ? ನನ್ನ ಕಣ್ಣಿಗೆ ಮಣ್ಣು. ಯಾರು ಇವರು? ಡಾಕ್ಟರ್ನ ದೇವ್ರು ಅಂತಾರೆ, ಮಕ್ಳು ದೇವ್ರಿಗೆ ಸಮಾನ. ಅದಕ್ಕೆ ಇವ್ರು ಡಾಕ್ಟರ್ ಆದ್ರೂ ಇನ್ನು ಮಕ್ಳು ಬುದ್ಧಿ ಬಿಟ್ಟಿಲ್ಲ. ಶರಣ್ರಿ ಅಪ್ಪ, ಐ ಆಮ್ ಪಶುಪತಿ ಫ್ರಮ್ ಲೊಟ್ಟೆಗೊಳ್ಳಳ್ಳಿ. ಪೇಷಂಟ್ ಎಲ್ಲ ಐತ್ರಿ? ಮೇಲೆ ತೀರ್ಕೊಂತೇನ್ರಿ ಪರಮಾತ್ಮ. ಅದ್ ಮಾಡಿದ ಪಾಪಗಳನ್ನೆಲ್ಲ ಕ್ಷಮಿಸು ತಂದೆ. ತಮ್ಮ ನಾ ಬರ್ತೀನಪ್ಪ. ಒಂದ್ ನಿಮಿಷ ಡಾಕ್ಟ್ರೆ, ಹಿಂಗೆ ಅಂತಂದ್ರೆ ತೀರ್ಕೊಂತು ಅಂತಲ್ಲ, ಫಸ್ಟ್ ಫ್ಲೋರ್ ಅಂತ. ಅಂದ್ರೆ ಫಸ್ಟ್ ಫ್ಲೋರ್ ನಾಗ ಐತೇನ್ರಿ? ಬರ್ರಿ ಮತ್ತೆ. ಬರ್ರಿ ಮತ್ತೆ, ನೀವು ಲಾಕು. ಬನ್ನಿ ಬನ್ನಿ. ವೆರಿ ಪೇಷಂಟ್. ಇವರೇ ಪೇಷಂಟ್. ಪೇಷಂಟ್? ಐ ಆಮ್ ನಾಟ್ ಡಾಕ್ಟರ್. ಐ ಆಮ್ ಡಾಕ್ಟರ್ ಪಶುಪತಿ ಫ್ರಮ್ ಲೊಟ್ಟೆಗೊಳ್ಳಳ್ಳಿ. Degree in allopathy, practicing homeopathy, doing veterinary, no veterinary. Ambo, meow, wow, wow, bush. This is okay. That is not okay. ನೀವ್ ಮಲ್ಕೊಳ್ಳಿ ಅಂಕಲ್. ಲೋ, ಅದೇನೋ ಅದು? ಇವ್ರು ಎಮ್ಮೆಗೆ ಔಷಧಿ ಕೊಡ್ಸೋದು ಇದ್ರಲ್ಲೇ. ಓ, ನಮ್ ಡಾಕ್ಟರ್ ಬಂದ್ಬಿಟ್ಟಿದ್ದಾರೆ, ಈಗಿದೆ ಮಜಾ. ಡಾಕ್ಟ್ರೆ, ನೀರಾನೆಗೋ ಕಾಡಾನೆಗೋ ಹಾಕೋ ಇಂಜೆಕ್ಷನ್ ಒಂದ್ ಹಾಕ, ಅವ ಏನ್ ಬದುಕ್ಸ್ಬಿಡ್ರಿ. ಆಗಂಗಿಲ್ಲ, ಆಗಂಗಿಲ್ರಿ. ಡಾಕ್ಟರ್ ಇಸ್ ಅ ಡಾಕ್ಟರ್, ವೆಟರ್ನರಿ ಆರ್ ಮೆಟನರಿ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಪ್ಲೀಸ್ ಟ್ರೀಟ್ ಇಟ್. ಆಗುದಿಲ್ಲ ಅಂದ್ರೆ ಆಗುದಿಲ್ಲವಾ? ಚಿಂಪಾಂಜಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಏನ್ ಮಾಡ್ತೀಯೋ ಅದನ್ನೇ ಮಾಡೋ. ಮಂಗನಿಂದ ಮಾನವ, ತಿಳಿತಾ?
ನಾವ್ ಒಳ್ಳೆ ಮಾತಾಡಿದ್ರೆ ಕೇಳಲಿಲ್ಲ. ನಿನ್ನಣಿ ಬರ ಹಿಂಗ್ ಒಳಸ್ರಿ. ಗುರುವೇ ಪ್ರಾಬ್ಲಮ್ ಇರೋದು ದೇವಮೂಲೆಯಲ್ಲಿ ವಾಯುಮೂಲೆಯಲ್ಲಿ ಅಲ್ಲಪ್ಪ. ಅಯ್ಯೋ ಇವ್ರೇನ ಕ್ಲೀನ್ ಮಾಡ್ತಾನೋ ಇಲ್ಲ ಬಾರಿ ಕ್ಲೀನ್ ಮಾಡ್ತಾನೋ ಯಪ್ಪ. ಗ್ಲೌಸ್ ರೆಡಿ, ಟ್ಯಾಬ್ಲೆಟ್ ರೆಡಿ, ಓಪನ್ ದ ಕರ್ಟನ್. ಬೋರಿ ಕನ್ಫರ್ಮ್. ಬರೋವಾಗ ಎಲ್ಲ ಒತ್ಕೊಂಡ್ಬಂದ್ರು. ಹೋಗುವಾಗ ನಾನೇ ಒತ್ಕೊಂಡ್ ಮಾಡ್ತೀನಿ. ಹಲೋ, ಎಲ್ಲಿಗೆ ಹೋಗ್ತಾ ಇದೀರಾ? ಎಮ್ಮಿಗೆ ಡೆಲಿವರಿ ಪೇನ್ ಶುರು ಆಗೈತ್ರಿ, ಸಿಜರಿನ್ ಮಾಡ್ಬೇಕು. ಅವೆಲ್ಲ ಇಲ್ಲ, ಈ ಮನೆ ಕರೆನ್ಸಿ ಖಾಲಿ ಆಗಿರೋ ಮೊಬೈಲ್ ತರ ಓನ್ಲಿ ಇನ್ಕಮಿಂಗು ಔಟ್ ಗೋಯಿಂಗು. ಛೇ ಮಗ, ಅಲೋಕ್ನ ಸರಿಯಾಗಿ ಕೈ ಕೊಟ್ಟ. ಇವ್ನು ದುಡ್ಡು ಎತ್ಕೊಂಡು ಹೋಗ್ಬಿಟ್ಟ ಅಂತ ನಾವು ಡೌಟ್ ಪಟ್ವಿ. ಆಹಾ, 4 ಅವರ್ ಬಿಸ್ಲಲ್ಲಿ ನಿಂತ್ಕೊಂಡಿದ್ದಕ್ಕೆ ನನ್ ನಾಲ್ಗೆನೆ ಆಚೆ ಬಂದ್ಬಿಡಿತು. ಅಂತದ್ರಲ್ಲಿ ನನ್ ಮೇಲೆ ಎನಿಮಿಸು ಎದೆಗೆ ಚೂರಿ ಹಾಕ್ತಾರೆ, ನೀವೆಲ್ಲಾ ಫ್ರೆಂಡ್ಸು ಬೆನ್ನಿಗೆ ಚೂರಿ ಹಾಕ್ತಾ ಇದೀರಲ್ರೋ. ನನಗ್ ಮಾತ್ರೆ ಹಾಕ್ಬಿಟ್ಟು ಎಷ್ಟ್ ನೆಮ್ಮದಿಯಾಗಿ ಮಾಡ್ಕೊಂಡವ್ರು ನೋಡಿ. ರೀ ಸ್ವಾಮಿ, ರೀ ಸ್ವಾಮಿ. ಏನ್ರಿ? ಅಲ್ಲ, ನೀವು ದನದ ಡಾಕ್ಟ್ರು ಅಂತಿರಲ್ಲ, ಈ ಟಚಸ್ಕೋಪ್ ಯಾಕೆ ಹಾಕೊಂಡಿದ್ದೀರಾ? ಇದು ಸೆಟಸ್ಕೋಪ್ ಅಲ್ರಿ, FM ರೇಡಿಯೋ. ಎಲ್ಲಿ ಕೊಡಿ. ಸ್ಪೀಕರ್ ಸ್ಪೀಕರ್ ಅಲ್ಬೇಡಿ. ನಿಮ್ಮಪ್ಪ ಅಲ್ಲ ದುಡ್ಡು ಕಳ್ಸಿಲ್ಲ, ಇಲ್ಲಿ ನಲಿತಾ ಇದ್ದೀನಿ ನೀನು. ಏನ್ ಅನ್ಕೊಂಡ್ಬಿಡ್ರಿ ನಿಮ್ಮಪ್ಪ? ಅವ್ನು ದುಡ್ಡು ಅವನ ಮೇಲೆ ಕಡೆ ನಿಂಗೆ ಸ್ಪ್ಯಾನರ್ ದುಡುಕ್ಬೇಡ. ಗೊತ್ತು ಕಣ ನಿನ್ ಡಗು ಅಂತ. ಏನ್ ರೇಷನ್ ಕಾರ್ಡ್ ಅಲ್ಲಿ ಸ್ಟಾರ್ಟ್ ಬೇಕಂತ ಇದ್ಯಾ? ನಿಮ್ಮಪ್ಪ ಆಟ ಆಡ್ತಾನಲ್ಲ, ಇಲ್ಲ ಬಿಡಲ್ಲ ಬಿಡಲ್ಲ. ದುಡ್ಡಂತೂ ಸಿಕ್ಕಿಲ್ಲ, ಜೈಲ್ಗೆ ಹೋಗ್ಬೇಕಾ? ಇವೆಲ್ಲ ನಿನ್ಗೆ ಗೊತ್ತಾಗಲ್ಲ. ಏಯ್ ಸ್ಪ್ಯಾನರ್, ಅವ್ರ ಅಪ್ಪನೇ ಫೋನ್ ಮಾಡ್ತಾ ಇದ್ದಾನೆ, ಆತ್ರ ಬೇಡ. ಹಲೋ ಹಲೋ ಹೇಳು. ಪ್ಲೀಸ್ ನನ್ ಮಗಳಿಗೆ ಏನು ಮಾಡ್ಬೇಡಿ. ನನ್ ಮನೇಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗೋಯ್ತು. ನಂದು ಎಲ್ಲಾ ಫೋನ್ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. 3 ಅವರ್ಸ್ ಟೈಮ್ ಕಟ್ಟಗಳ ಕಟ್ಬೇಡ. ನಾವ್ ಹೇಳ್ದಂಗ್ ಕೇಳು, ನೀನ್ ಹೇಳ್ದಂಗ್ ನಾವ್ ಕೇಳಕ್ಕಿಲ್ಲ. 2 ಕೋಟಿ ಅಲ್ಲ, 4 ಕೋಟಿ ಬೇಕು ಇವಾಗ. 4 ಕೋಟಿನೇ. ಇನ್ನು ತಿಳ್ಕೊ, ನೀನಿರೋ ಜಾಗಕ್ಕೆ ನಾವ್ ಬರಕ್ಕಿಲ್ಲ. ನಾವಿರೋ ಜಾಗಕ್ಕೆ ನೀನ್ ಬರ್ಬೇಕು. ಮಾಡ್ಕೋ ಫೋನು.